ಬಹಳ ಸಂತೋಷದ ಕಾರ್ಯಕ್ರಮ. ನಾನು ಈ ಮನೆಗೆ ಎಂಟ್ರ್ ಆದ ತಕ್ಷಣ ದೇವರಾಜ್ ಅವರು ಹೇಳಿದ್ರು, ಸರ್ ಹೆಬ್ಣಿ ನಾಗಪ್ಪನವರು ಗೋವಿಂದ ಗೌಡ್ ಅಂದ್ರೆ ಅವ್ರ ತಂದೆ ಬಹಳ ಸ್ನೇಹಿತರು, ನಮ್ಮ ತಂದೆ ಅವ್ರ ತಂದೆ ಒಟ್ಟಿಗೆ ಈ ದೇಶದ ಸ್ವತಂತ್ರ ಹೋರಾಟದಲ್ಲಿ ಕೆಲಸ ಮಾಡಿ ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟವರು. ಇಂಥ ಅಸ್ಪೃಶ್ಯತೆ ಮುಕ್ತ ಮನೆ ಇದು ಅಂತಕ್ಕಂಥ ನನ್ನ ಸ್ವೀಕಾರ ಮಾಡಿದ್ದಾರಲ್ಲ, ಅವ್ರಿಗೆ ನಾನು ಶರಣು. ಹಾಗಾಗಿ ಈ ಸಂದರ್ಭದಲ್ಲಿ ಇವತ್ತು ಏನ್ ಮಾಡಿದ್ದಾರೆ, ಇಡೀ ಊರಿಗೆ ಅದು ಮಾದರಿ ಆಗ್ಲಿ, ನಮ್ಮ ಜಿಲ್ಲೆಗೆ ಮಾದರಿ ಆಗ್ಲಿ, ನಮ್ಮ ರಾಜ್ಯ ನಮ್ಮ ದೇಶಕ್ಕೆ ಮಾದರಿ ಆಗ್ಲಿ ಅಂತ ಈ ಕಾಯಕದಲ್ಲಿ ಶಿವಪ್ಪ ಒಬ್ಬರೇ ಅಲ್ಲ, ಅಬ್ಣಿ ಶಿವಪ್ಪ, ವಿಜಯ್ ಕುಮಾರು, ಪ್ರೊಫೆಸರು ಹಾಗೂ ತಾವೆಲ್ಲ ನಮ್ಮ ಈ ಮೇಡಮ್ನವರು ಎಲ್ಲರೂ ತುಂಬಾ ಕೈ ಜೋಡಿಸಿ ನಿರಂತರವಾಗಿ 10 ವರ್ಷಗಳಿಂದ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ನನ್ನ ಪ್ರಕಾರ ಇದೊಂದು ತಪಸ್ಸು. ಒಂದು ಸೋಡಾ ಬಾಟ್ಲ್ ನೋಡಿದ್ರೆ 2 ನಿಮಿಷ ಇರುತ್ತೆ ಅಷ್ಟೇ, ಅದು ಮತ್ತೆ ನೀರಾಗೋದು. ಆದ್ರೆ ನೀವು 10 ವರ್ಷ ಆದ್ರೂ ಇನ್ನ ನಿಮ್ಮಲ್ಲಿ ಉಕ್ಕಿ ಬರ್ತಾ ಇದೆಯಲ್ಲ ಸ್ಪಿರಿಟ್, ಅದು ಬಹಳ ಸಂತೋಷ. ಇದನ್ನು ಮುಂದುವರಿಸಿ ನಿಮ್ಗೆ ಯಶಸ್ವಿ ಆಗ್ಲಿ, ನಾನು ನಿಮ್ ಜೊತೆ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮ ಎಲ್ಲ ಪ್ರಯತ್ನಕ್ಕೆ ಯಶಸ್ಸು ಸಿಗ್ಲಿ ಅಂತ ಹಾರೈಸ್ತಾ ಇದ್ದೀನಿ.